ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಮ್ಯೂಚುವಲ್ ಫಂಡ್ ಖಾತೆಯಲ್ಲಿನ ನಾಮಿನಿಯ ವಿವರಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ದಿಲೀಪ್ ಅವರ ತಂದೆ ಕಳೆದ ವರ್ಷ ನಿಧನರಾದರು. ಅವರ ತಂದೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಿದರು. ಅವರ ತಂದೆ ಇಲ್ಲದೆ ಇರೋದ್ರಿಂದ ಆ ಹೂಡಿಕೆಗಳೆಲ್ಲ ತಮ್ಮ ತಾಯಿ ಹೆಸರಿಗೆ ವರ್ಗಾಯಿಸಬೇಕು ಅಂತ ದಿಲೀಪ್ ಭಾವಿಸ್ತಾರೆ. ಆದರೆ ಆರಂಭದಲ್ಲಿ ಮ್ಯೂಚುವಲ್ ಫಂಡ್ ಕಂಪನಿ ಇದನ್ನು ಒಪ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಯಾಕೆಂದರೆ ಅವರ ಖಾತೆಯಲ್ಲಿ ಯಾರನ್ನೂ ಕೂಡ ನಾಮಿನೇಟ್ ಮಾಡಿರಲಿಲ್ಲ. ಕೊನೆಗೆ AMC ಖಾತೆ ವರ್ಗಾವಣೆಗೆ ಒಪ್ಕೊಳ್ತು. ಆದರೆ ಅನೇಕ ದಾಖಲೆಗಳನ್ನು ಸಲ್ಲಿಸೋದಕ್ಕೆ ದಿಲೀಪ್ ಅವರಿಗೆ ಸೂಚನೆಯನ್ನು ಕೊಡ್ತು. ಇದರಿಂದ ಎಚ್ಚೆತ್ತುಕೊಂಡ ದಿಲೀಪ್ ಅವರು ತಮ್ಮ ಖಾತೆಯಲ್ಲಿ ಇಂತಹ ಲೋಪ ಆಗದೇ ಇರಲಿ ಅಂತ ಎಚ್ಚರಿಕೆಯನ್ನು ವಹಿಸ್ತಾರೆ. ತಮ್ಮ ಮ್ಯೂಚುವಲ್ ಫಂಡ್ ಖಾತೆಯಲ್ಲಿ ನಾಮಿನಿಯ ವಿವರಗಳನ್ನು ಅಪ್ಡೇಟ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ಮಾರ್ಕೆಟ್ನಲ್ಲಿ ತುಂಬ ಜನ ಹೂಡಿಕೆಯನ್ನು ಮಾಡ್ತಾರೆ. ಆದರೆ ನಾಮಿನೇಷನ್ ವಿವರಗಳನ್ನು ತುಂಬೋದನ್ನು ಸಲೀಸಾಗಿ ತಗೋತಾರೆ. ಅಂದರೆ ನಾಮಿನಿ ವಿವರಗಳನ್ನು ಕೊಡೋದಿಲ್ಲ. ಮ್ಯೂಚುವಲ್ ಫಂಡ್ ಮತ್ತು ಡಿಮ್ಯಾಟ್ ಖಾತೆಗಳಲ್ಲಿ ನಾಮಿನೇಷನ್ ಬಗ್ಗೆ ಸೆಬಿಯ ವರದಿ ಏನು ಹೇಳುತ್ತೆ ಅದನ್ನು ಕೂಡ ನೋಡೋಣ ಬನ್ನಿ. ನೋಡಿ, ನಾಮಿನೇಷನ್ ಕುರಿತಂತೆ ಕನ್ಸಲ್ಟೇಷನ್ ಪೇಪರ್ ಅನ್ನು ಮಾರುಕಟ್ಟೆಯ ನಿಯಂತ್ರಕ ಸೆಬಿ ಬಿಡುಗಡೆ ಮಾಡಿದೆ. ಇದು ಭಾರಿ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ. ರಾಷ್ಟ್ರವ್ಯಾಪಿಯಾಗಿ 13,64,00,000 ಸಿಂಗಲ್ ಡಿಮ್ಯಾಟ್ ಖಾತೆಗಳಿವೆ. ಆದರೆ ಇವುಗಳ ಪೈಕಿ 9.9 ಕೋಟಿ ಖಾತೆಗಳಲ್ಲಿ ನಾಮಿನಿಯ ವಿವರಗಳು ಇಲ್ಲ. ಅಂದರೆ ಒಟ್ಟು ಡಿಮ್ಯಾಟ್ ಖಾತೆಗಳ ಪೈಕಿ 72.5% ಖಾತೆಗಳಲ್ಲಿ ನಾಮಿನೇಷನ್ ಆಗಿಲ್ಲ. 9.51 ಕೋಟಿ ಜನ ಅಂದರೆ ಡಿಮ್ಯಾಟ್ ಖಾತೆಯನ್ನು ಹೊಂದಿರುವ ಸುಮಾರು 70% ಜನ ಗೊತ್ತಿದ್ದು ಕೂಡ ನಾಮಿನಿಯ ವಿವರಗಳನ್ನು ಕೊಟ್ಟಿಲ್ಲ. ಇನ್ನು 2.75% ಡಿಮ್ಯಾಟ್ ಖಾತೆದಾರರು ದ್ವಂದ್ವ ಮನಸ್ಥಿತಿಯಲ್ಲಿದ್ದಾರೆ. ನಾಮಿನೇಟ್ ಮಾಡೋದನ್ನಾಗಲಿ ಅಥವಾ ಆಪ್ಟ್ ಔಟ್ ಅನ್ನಾಗಲಿ ಅವರು ಆಯ್ಕೆ ಮಾಡಿಕೊಂಡಿಲ್ಲ. ಅದೇ ರೀತಿ ಒಟ್ಟು 8.9 ಕೋಟಿ ಸಿಂಗಲ್ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋಗಳಲ್ಲಿ 7,64,00,000 ನಾಮಿನೇಷನ್ಗಳನ್ನು ಮಾಡಲಾಗಿದೆ. ಅಂದರೆ ಪೋರ್ಟ್ಫೋಲಿಯೋದ 85.8% ನಾಮಿನೇಷನ್ಗಳಾಗಿವೆ. ಆದರೆ 1.26 ಕೋಟಿ ಅಂದರೆ ಸುಮಾರು 14.2% ಪೋರ್ಟ್ಫೋಲಿಯೋಗಳಲ್ಲಿ ಅನಿಶ್ಚಿತತೆಯಿಂದಾಗಿ ಅಥವಾ ನಾಮಿನೇಷನ್ನಿಂದ ಆಪ್ಟ್ ಔಟ್ ಆಗದೆ ಇರುವ ಕಾರಣ ನಾಮಿನಿಯ ವಿವರಗಳು ಲಭ್ಯವಿಲ್ಲ. ಗೊತ್ತಿದ್ದು ಕೂಡ ಅನೇಕರು ಡಿಮ್ಯಾಟ್ ಖಾತೆ ಮತ್ತು ಮ್ಯೂಚುವಲ್ ಫಂಡ್ ಖಾತೆ ಎರಡರಲ್ಲೂ ಕೂಡ ನಾಮಿನಿಯ ವಿವರಗಳನ್ನು ಕೊಡದೇ ಇರುವುದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಂದರೆ ನಾಮಿನೇಷನ್ ಆಪ್ಟ್ ಔಟ್ ಮಾಡಿದ್ದಾರೆ. ಇಲ್ಲವೇ ಯಾರನ್ನಾದರೂ ನಾಮಿನಿ ಮಾಡಬೇಕಾ ಅಥವಾ ಬೇಡವಾ ಅನ್ನೋದು ಗೊತ್ತಿಲ್ಲದೆ ಹೀಗೆ ಮಾಡಿರಬಹುದು ಕೂಡ. ಸರಿ, ಹಾಗಾದರೆ ಹೂಡಿಕೆಗಳಲ್ಲಿ ನಾಮಿನಿಯ ವಿವರಗಳನ್ನು ನೀಡೋದು ಎಷ್ಟು ಮುಖ್ಯ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ನೋಡಿ, ನಾಮಿನೇಷನ್ ಅನ್ನೋದು ಒಂದು ವೇಳೆ ನೀವು ಮರಣವನ್ನು ಹೊಂದಿದರೆ ನಿಮ್ಮ ಆಸ್ತಿಯ ಜವಾಬ್ದಾರರು ಯಾರು ಅಂತ ತಿಳಿಸುವ ಒಂದು ಪ್ರಾಸೆಸ್ ಅಥವಾ ಪ್ರಕ್ರಿಯೆ. ನಿಯಮಗಳ ಪ್ರಕಾರ ಹೊಸ ಡಿಮ್ಯಾಟ್ ಖಾತೆಗಳಿಗೆ ಅಥವಾ ಮ್ಯೂಚುವಲ್ ಫಂಡ್ಗಳಿಗೆ ನಾಮಿನೇಷನ್ ಕಡ್ಡಾಯ ಆಗಿದೆ. ಒಂದು ವೇಳೆ ನೀವು ಯಾರನ್ನೂ ನಾಮಿನಿ ಮಾಡೋದಕ್ಕೆ ಇಷ್ಟಪಡದೇ ಇದ್ದರೆ ನೀವು ಅರ್ಜಿಯಲ್ಲಿ ಆಪ್ಟ್ ಔಟ್ ಆಯ್ಕೆಯನ್ನು ಮಾಡ್ಕೋಬೇಕು. ಇದಕ್ಕೂ ಮೊದಲು ನಾಮಿನೇಷನ್ ಮಾಡೋದು ಕಡ್ಡಾಯ ಆಗಿರಲಿಲ್ಲ. ಹೀಗಾಗಿ ಅನೇಕರು ಇದನ್ನು ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು. ನಾಮಿನಿಯ ವಿವರಗಳನ್ನು ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಆಗ ಹೂಡಿಕೆ ಮಾಡಿದ ವ್ಯಕ್ತಿ ಒಂದು ವೇಳೆ ಮೃತಪಟ್ಟಲ್ಲಿ ಅವರ ಆಸ್ತಿ ಸೂಕ್ತ ವ್ಯಕ್ತಿಯ ಕೈ ಸೇರುತ್ತೆ. ಹೀಗೆ ನಾಮಿನಿಯಾಗಿ ಕುಟುಂಬದ ವಾರಸುದಾರರನ್ನು ಅಥವಾ ನಿಮ್ಮ ಆಪ್ತರನ್ನ ಆಯ್ಕೆ ಮಾಡಬಹುದು. ಒಂದು ವೇಳೆ ನಾಮಿನಿಯಾಗಿ ನೀವು ಹೆಸರಿಸುವ ವ್ಯಕ್ತಿ ಕಾನೂನುಬದ್ಧ ವಾರಸುದಾರರಾಗಿಲ್ಲದೆ ಹೋದರೆ ಆಗ ಕಾನೂನುಬದ್ಧ ವಾರಸುದಾರರಿಗೆ ಆಸ್ತಿಯನ್ನು ವರ್ಗಾಯಿಸುವುದಕ್ಕೆ ನಾಮಿನಿಯೂ ಕೂಡ ಏಜೆಂಟ್ ಅಥವಾ ಟ್ರಸ್ಟಿ ಆಗ್ತಾರೆ. ಇನ್ನು ಒಂದು ವೇಳೆ ಮ್ಯೂಚುವಲ್ ಫಂಡ್ಗಳಲ್ಲಿ ನಾಮಿನಿಯ ವಿವರಗಳು ಇಲ್ಲದೇ ಇದ್ದರೆ ಕಾನೂನುಬದ್ಧ ವಾರಸುದಾರರು ಅಥವಾ ಯಾರು ಕ್ಲೇಮ್ ಮಾಡ್ತಾರೋ ಅವರು ವಿಲ್ಲು, ಲೀಗಲ್ ಹೇರ್ ಸರ್ಟಿಫಿಕೇಟ್, ಹಾಗೆ ಮಕ್ಕಳಿಂದ ನಿರಾಕ್ಷೇಪಣ ಪತ್ರ ಮೊದಲಾದ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. ಈ ದಾಖಲೆಗಳು ಅವರ ಪಾಲಿನ ಷೇರುಗಳನ್ನು ಅವರ ಹೆಸರಿಗೆ ವರ್ಗಾಯಿಸಿಕೊಳ್ಳುವುದಕ್ಕೆ ಬೇಕಾಗುತ್ತೆ. ಅನೇಕ ಹೂಡಿಕೆದಾರರು ವಿಲ್ಲನ್ನು ಬರೆದಿಟ್ಟಿರಲ್ಲ. ಅಂತಹ ಸಂದರ್ಭದಲ್ಲಿ ನಾಮಿನಿಯ ವಿವರಗಳನ್ನು ಕೂಡ ಕೊಟ್ಟಿಲ್ಲದೆ ಹೋದರೆ ಮೃತ ಹೂಡಿಕೆದಾರರ ಕುಟುಂಬದವರು ತಾವೇ ಕಾನೂನುಬದ್ಧ ವಾರಸುದಾರರು ಅಂತ ಸಾಬೀತುಪಡಿಸೋಕೆ ಅಗತ್ಯವಾದ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. ಆದರೆ ಈ ಪ್ರಕ್ರಿಯೆ ಸ್ವಲ್ಪ ಕ್ಲಿಷ್ಟಕರವಾಗಿರಲಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಹೀಗಾಗಿ ನಾಮಿನೇಷನ್ ಪ್ರಾಸೆಸ್ ತುಂಬಾ ಸರಳ. ಮ್ಯೂಚುವಲ್ ಫಂಡ್ಗಳಲ್ಲಿ ನಾಮಿನಿಗಳಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡು ವಿಧಗಳಲ್ಲಿ ಸೇರ್ಪಡೆ ಮಾಡಬಹುದು. ಆಫ್ಲೈನ್ ಅಂದರೆ ನೀವು ಅರ್ಜಿಯಲ್ಲಿ ನಾಮಿನಿಯ ವಿವರಗಳನ್ನು ತುಂಬಿಸಿ ಅದನ್ನು ನಿಮ್ಮ ಫಂಡ್ ಹೌಸ್ಗೆ ಸಲ್ಲಿಸಬೇಕು. ಅದೇ ಆನ್ಲೈನಲ್ಲಾದರೆ CAMS ಜಾಲತಾಣ www.camsonline.com ವಿವರಗಳನ್ನು ನಮೂದಿಸಬೇಕು. ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಆಪ್ಷನನ್ನು ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ ನಾಮಿನೇಟ್ ನೌ ಆಯ್ಕೆ ಮಾಡ್ಕೋಬೇಕು. ನಂತರ ಪ್ಯಾನ್ ಸಂಖ್ಯೆಯನ್ನು ನಮೂದಿಸಬೇಕು. ಅದಾದ ಮೇಲೆ ನಿಮ್ಮ ಮ್ಯೂಚುವಲ್ ಫಂಡ್ ಖಾತೆಯ ವಿವರಗಳನ್ನು ಅಲ್ಲಿ ಓಪನ್ ಆಗುತ್ತೆ. ನಿಮ್ಮ ಖಾತೆಯ ಮೇಲೆ ಕ್ಲಿಕ್ ಮಾಡಿ ನೀವು ನಾಮಿನಿಯ ವಿವರಗಳನ್ನು ನೋಂದಾಯಿಸ್ಕೋಬಹುದು. ಬದಲಾಯಿಸಬಹುದು ಅಥವಾ ನಾಮಿನಿಯನ್ನು ತೆಗೆದು ಕೂಡ ಹಾಕಬಹುದು. ಇದನ್ನು ನೀವು ಮ್ಯೂಚುವಲ್ ಫಂಡ್ ವೆಬ್ಸೈಟ್ನಲ್ಲೂ ಕೂಡ ಮಾಡ್ಕೋಬಹುದು.
ಡಿಮ್ಯಾಟ್ ಖಾತೆಯಲ್ಲಿ ನಾಮಿನಿಯ ವಿವರಗಳನ್ನು ನೀವು ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಅಂದರೆ NSDLನಲ್ಲಿ ಅಪ್ಡೇಟ್ ಮಾಡೋದಕ್ಕೂ ಅವಕಾಶವಿದೆ. NSDL.co.in ವೆಬ್ಸೈಟ್ನಲ್ಲಿ ಡಿಮ್ಯಾಟ್ ನಾಮಿನೇಟ್ ಆನ್ಲೈನನ್ನು ಕ್ಲಿಕ್ ಮಾಡಿದರೆ DPID, ಕ್ಲೈಂಟ್ ID ಮತ್ತು ಪ್ಯಾನ್ ವಿವರಗಳನ್ನು ನಮೂದಿಸ್ತಾ ಇದ್ದ ಹಾಗೆಯೇ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. ಅದಾದ ಮೇಲೆ ಆಧಾರ್ OTP ಮೂಲಕ ನೀವು ನಾಮಿನಿಯ ವಿವರಗಳನ್ನು ಸಲ್ಲಿಸಬಹುದು. ಮ್ಯೂಚುವಲ್ ಫಂಡ್ ಮತ್ತು ಡಿಮ್ಯಾಟ್ ಖಾತೆಗಳಲ್ಲಿ ನಾಮಿನಿಯ ವಿವರಗಳನ್ನು ಸಲ್ಲಿಸೋಕೆ ಗಡುವು 2024 ಜೂನ್ 30ರವರೆಗೆ ವಿಸ್ತರಿಸಲಾಗಿದೆ. ನೀವು ಇನ್ನೂ ನಾಮಿನಿಯ ವಿವರಗಳನ್ನು ಸಲ್ಲಿಸದೇ ಇದ್ದರೆ ಈಗಲೇ ಮಾಡಿ, ಇಲ್ಲದಿದ್ದಲ್ಲಿ ನಿಮ್ಮ ಡಿಮ್ಯಾಟ್ ಖಾತೆ ಕ್ಲೋಸ್ ಆಗಬಹುದು. ಅಷ್ಟೇ ಅಲ್ಲ, ನಿಮ್ಮ ಮ್ಯೂಚುವಲ್ ಫಂಡ್ಗಳಿಂದ ಹಣವನ್ನು ವಿತ್ಡ್ರಾ ಮಾಡೋದಕ್ಕೂ ಕೂಡ ಆಗಲ್ಲ. ಮ್ಯೂಚುವಲ್ ಫಂಡ್ ಮತ್ತು ಡಿಮ್ಯಾಟ್ ಖಾತೆಗಳಿಲ್ಲದೆ ಬ್ಯಾಂಕ್ ಖಾತೆ, ನಿಶ್ಚಿತ ಠೇವಣಿ, ಭವಿಷ್ಯ ನಿಧಿ, ವಿಮಾ ಪಾಲಿಸಿಗಳಲ್ಲೂ ಕೂಡ ನಾಮಿನಿಯ ವಿವರಗಳನ್ನು ನಮೂದಿಸಿ. ದಿಲೀಪ್ ಅವರ ತಂದೆ ಮಾಡಿದ ತಪ್ಪನ್ನೇ ನೀವು ಕೂಡ ಮಾಡಬೇಡಿ. ಇಲ್ಲದಿದ್ದರೆ ನೀವು ಇಲ್ಲದೇ ಇದ್ದಾಗ ನಿಮ್ಮ ಹಣವನ್ನು ಪಡೆಯೋದಕ್ಕೆ ನಿಮ್ಮ ಕುಟುಂಬದವರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.